ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ದಿವಾಳಿಯಾಗಿದೆ. ಕಾರ್ಪೊರೇಷನ್ ಕೆಲಸ ಮಾಡೋರಿಗೆ 6 ತಿಂಗಳಿನಿಂದ ಸಂಬಳ ನೀಡ್ತಾ ಇಲ್ಲ. ನಮ್ಮ ಕ್ಲಿನಿಕ್ ನಲ್ಲಿ ಕೆಲಸ ಮಾಡೋರಿಗೆ ಸಂಬಳ ಕೊಟ್ಟಿಲ್ಲ. ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ದಿವಾಳಿಯಾಗಿರುವಂತದ್ದು. ಕಾರ್ಪೊರೇಷನ್ ಕೆಲಸ ಮಾಡೋರಿಗೆ 6 ತಿಂಗಳಿಂದ ಸಂಬಳ ಇಲ್ಲ. ನಮ್ಮ ಕ್ಲಿನಿಕ್ ನಲ್ಲಿ ಕೆಲಸ ಮಾಡೋರಿಗೂ ಕೂಡ ಸಂಬಳವನ್ನ ಕೊಟ್ಟಿಲ್ಲ. ಈ ಸರ್ಕಾರ ಅಭಿವೃದ್ಧಿ ಹಣವನ್ನ ಕೊಟ್ಟಿಲ್ಲ. ಸಂಪೂರ್ಣವಾಗಿ ದಿವಾಳಿ ಆಗಿದೆ ಈ ಸರ್ಕಾರ. ಹಣವನ್ನ ಕೊಟ್ಟಿಲ್ಲ, ಅಭಿವೃದ್ಧಿ ಹಣವನ್ನ. 2 ವರ್ಷಗಳ ಹಿಂದೆ ಕಾಯಿ ಹೊಡೆದಿದ್ದು ಈಗ ಮಣ್ಣಾಗಿ ಹೋಗಿದೆ. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಈ ಕುರಿತಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯದ ಜನರಿಗೆ ಮನವಿ ಮಾಡ್ತೀನಿ, ಇನ್ನು ಮುಂದೆ ಯಾರೂ ಕೂಡ ಮನೆ ಕಟ್ಟಬೇಡಿ. ನೀವು ಮನೆ ಕಟ್ಟಿದ್ರು ಕೂಡ ನೀರಿಲ್ಲ, ಕರೆಂಟ್ ಕೊಡಲ್ಲ. ಮನೆ ಕಟ್ಟಬೇಕು ಅಂದ್ರೆ ಇವರಿಗೆ ಕಪ್ಪ ಕಾಣಿಕೆ ಕೊಡಬೇಕು ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ಇದೀಗ ಸಂಪೂರ್ಣವಾಗಿ ದಿವಾಳಿಯಾಗಿರೋದು. ರಾಜ್ಯದ ಜನರಿಗೆ ನಾನು ಮನವಿ ಮಾಡ್ತಿದ್ದೇನೆ, ಇನ್ನು ಮುಂದೆ ಯಾರೂ ಕೂಡ ಮನೆಗಳನ್ನ ಕಟ್ಟಬೇಡಿ. ನೀವು ಮನೆ ಕಟ್ಟಿದ್ರು ಕೂಡ ನೀರು, ಕರೆಂಟು ಎರಡನ್ನೂ ಕೂಡ ಕೊಡಲ್ಲ. ಹಾಗೊಂದು ವೇಳೆ ಮನೆ ಕಟ್ಟಬೇಕು ಅಂದ್ರೆ ಇವರಿಗೆ ಕಪ್ಪ ಕಾಣಿಕೆಯನ್ನ ಕೊಡ್ಬೇಕಾಗತ್ತೆ. ಇಲ್ಲ ಅಂತ ಅಂದ್ರೆ ಕರೆಂಟ್ ಇಲ್ಲ, ನೀರಿಲ್ಲ. ಮನೆ ಕಟ್ಟುವಾಗ 500ಗೆ ದಕ್ಷಿಣೆ ನೀಡ್ತಿದ್ವು, ಇದೀಗ ಇವರಿಗೆ ಕೊಡ್ಬೇಕಾಗತ್ತೆ. ವಿಶೇಷ ದಕ್ಷಿಣೆಯನ್ನ ಸರ್ಕಾರಕ್ಕೆ ಕೊಡ್ಬೇಕಾಗತ್ತೆ. ಸರ್ಕಾರದ ವಿರುದ್ಧ ಮಾತನಾಡಿದ್ರೆ ಸಾಕು, ಕೇಸ್ ಹಾಕ್ತಾರೆ. ಏನನ್ನು ಕೂಡ ಮಾತನಾಡೋ ಹಾಗಿಲ್ಲ ಸರ್ಕಾರದ ವಿರುದ್ಧ, ಹೀಗೆಂದು ಹೇಳಿಕೆಯನ್ನ ಕೊಟ್ಟಿರೋಂಥದ್ದು. ನಾನು ರಾಜ್ಯದ ಜನರಲ್ಲಿ ಮನವಿಯನ್ನ ಮಾಡ್ತಿದ್ದೇನೆ, ದಯವಿಟ್ಟು ಯಾರು ಮನೆಗಳನ್ನ ಕಟ್ಟೋದಿಕ್ಕೂ ಹೋಗ್ಬೇಡಿ. ಒಂದ್ ವೇಳೆ ನೀವು ಮನೆ ಕಟ್ಟಬೇಕು ಅಂದ್ರೆ ಇವ್ರಿಗೆಲ್ಲರಿಗೂ ಕೂಡ ಕಪ್ಪ ಕಾಣಿಕೆಯನ್ನ ಕೊಡ್ಬೇಕಾಗತ್ತೆ. ಅಕಸ್ಮಾತ್ ನೀವು ಮನೆ ಕಟ್ಟಿದ್ರು ಕೂಡ ನೀರನ್ನ ಕೊಡಲ್ಲ, ಕರೆಂಟನ್ನ ಕೊಡಲ್ಲ, ಏನನ್ನ ಕೊಡಲ್ಲ. ಎಲ್ಲ ಕೊಡ್ಬೇಕು ಅಂತ ಅಂದ್ರೆ ನೀವು ಅವರಿಗೆ ಏನಾದ್ರೂ ಕೊಡ್ಬೇಕು ಕಾಣಿಕೆ ರೂಪದಲ್ಲಿ, ಹೀಗೆಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಅಶೋಕ್ ಅವರು. ಮನೆ ಕಟ್ಟುವಾಗ ನಾವೆಲ್ಲರೂ ಕೂಡ 500ಗೆ ದಕ್ಷಿಣೆಯನ್ನ ಕೊಡ್ತೀವಿ. ಅದೇ ರೀತಿಯಾಗಿ ಇದೀಗ ನಾವೇನಾದ್ರೂ ಮನೆಯನ್ನ ಕಟ್ಟಿದ್ರೆ ರಾಜ್ಯ ಸರ್ಕಾರಕ್ಕೆ ಕೊಡ್ಬೇಕಾಗುತ್ತೆ ಏನಾದ್ರೂ ಕಾಣಿಕೆನ. ನೀರನ್ನ ತಗೊಳ್ಳಿಕ್ಕಾಗಿರ್ಬೋದು ಅಥವಾ ಕರೆಂಟನ್ನ ತಗೊಳ್ಳೋದಿಕ್ಕಾಗಿರ್ಬೋದು, ಯಾವುದಕ್ಕೆ ಆಗ್ಲಿ ಹಣವನ್ನ ಕೊಡ್ಬೇಕು. ಇಲ್ಲಾಂದ್ರೆ ಅಭಿವೃದ್ಧಿಗೆ ಹಣವನ್ನ ಅವ್ರು ಕೊಡೋದಿಲ್ಲ. ಆದ್ರೆ ಈಗ ಸರ್ಕಾರಕ್ಕೆ ವಿಶೇಷ ದಕ್ಷಿಣೆ ನೀಡಬೇಕಾಗುತ್ತೆ. ನಾವು ಹೇಗೆ ಮನೆ ಕಟ್ಟಿದಾಗ ಪುರೋಹಿತರನ್ನ ಕರೆಸಿ ಅವರಿಗೆ ದಕ್ಷಿಣೆಯನ್ನ ಕೊಡ್ತೀವೋ 500ಗೆ, ಅದೇ ರೀತಿಯಾಗಿ ರಾಜ್ಯ ಸರ್ಕಾರಕ್ಕೆ ವಿಶೇಷ ದಕ್ಷಿಣೆಯನ್ನ ನಾವು ಕೊಡ್ಬೇಕಾಗುತ್ತೆ. ಹೀಗೆಂದು ಏನಾದ್ರೂ ನಾವು ಬೈ ಚಾನ್ಸ್ ಸರ್ಕಾರದ ವಿರುದ್ಧ ಮಾತನಾಡಿದ್ರೆ ಸಾಕು, ಕೇಸ್ ಹಾಕ್ತಾರೆ. ಏನನ್ನು ಕೂಡ ಮಾತನಾಡೋ ಹೋಗಿಲ್ಲ. ಅಶೋಕ್ ಈ ಕುರಿತಾಗಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಸಂಪೂರ್ಣವಾಗಿ ಸರ್ಕಾರ ದಿವಾಳಿ ಆಗ್ಬಿಟ್ಟಿದೆ. ಯಾವುದೇ ರೀತಿಯಾದಂತಹ ನೌಕರರಿಗಾಗಿರ್ಬೋದು ಸಂಬಳವನ್ನ ಕೊಡ್ತಾ ಇಲ್ಲ, ನೀರನ್ನ ಇಲ್ಲ, ಕರೆಂಟನ್ನ ಕೂಡ ಸುತರಾಮ್ ಕೊಡ್ತಾನೆ ಇಲ್ಲ. ಆದ್ರೆ ಗ್ಯಾರಂಟಿ ಯೋಜನೆಗಳನ್ನ ಮಾತ್ರ ಘೋಷಣೆ ಮಾಡಿದೆ. ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿ ಸರ್ಕಾರ ಪಾಪರ ಆಯ್ತಾ ಗೊತ್ತಿಲ್ಲ. ಆದ್ರೆ ಒಟ್ಟಾರೆಯಾಗಿ ಅಂತೂ ಸರ್ಕಾರಕ್ಕೆ ಯಾವುದೇ ರೀತಿಯಾದಂಥ ಏನನ್ನು ಕೂಡ ಕೊಡ್ತಾ ಇಲ್ಲ. ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾ, ಇದೀಗ ರಾಜ್ಯ ಸರ್ಕಾರ ಪೂರ್ತಿಯಾಗಿ ದಿವಾಳಿ ಆಗಿದೆ ಅಂತ ಹೇಳ್ತಾ ಇರುವಂತದ್ದು ಅಶೋಕ್ ಅವರು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ. ಸುಕನ್ಯಾ, ಏನು ಪ್ರಸ್ತುತ ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥ ಗೊಂದಲಗಳಿಗೆ ಸಂಬಂಧಪಟ್ಟಂತೆ ಅನುದಾನಕ್ಕೂ ಕೂಡ ಸಾಕಷ್ಟು ಕೊರತೆ ಇದೆ ಅಂತ ಹೇಳಿ ಆರೋಪಗಳನ್ನು ಕೂಡ ಈಗಾಗಲೇ ಸಾಕಷ್ಟು ಸ್ವಪಕ್ಷದಲ್ಲಿ ಇರ್ತಕ್ಕಂಥ ಶಾಸಕರು ಮತ್ತೆ ಹಿರಿಯ ನಾಯಕರುಗಳು ಕೂಡ ಹೇಳ್ತಾ ಇರುವಂತದ್ದು. ಇದಕ್ಕೆ ಧ್ವನಿಯಾಗಿ ಈಗ ವಿಪಕ್ಷ ನಾಯಕರುಗಳು ಕೂಡ ಸಾಕಷ್ಟು ಒಂದು ಆಕ್ರೋಶವನ್ನು ಕೂಡ ಸರ್ಕಾರದ ವಿರುದ್ಧ ವ್ಯಕ್ತಪಡಿಸ್ತಾ ಇರುವಂತದ್ದು. ಸರ್ಕಾರ ಅಧಿಕಾರಕ್ಕೆ ಬಂದಾಗ್ಲಿಂದಲೂ ಕೂಡ ಐದು ಗ್ಯಾರಂಟಿಯನ್ನು ಘೋಷಣೆ ಮಾಡಿದೆ. ಕೇವಲ ಈ ಒಂದು 5 ಗ್ಯಾರಂಟಿಗೂ ಕೂಡ ಸರಿಯಾದ ಅನುದಾನ ಕೊಡಕ್ ಆಗ್ತಿಲ್ಲ. ಅದ್ರ ಜೊತೆಗೇನೆ ಸಂಬಂಧಪಟ್ಟಂತಹ ಕ್ಷೇತ್ರವಾರು ಶಾಸಕರುಗಳಿಗೂ ಕೂಡ ಅನುದಾನ ಕೊಡಕ್ ಆಗ್ತಿಲ್ಲ. ಹಾಗಾಗಿ ಆ ಒಂದು ಕ್ಷೇತ್ರಗಳಲ್ಲೂ ಕೂಡ ಅಭಿವೃದ್ಧಿ ಕುಂಠಿತವಾಗ್ತಾ ಇದೆ ಅಂತಕ್ಕಂಥ ಆಕ್ರೋಶವನ್ನು ಕೂಡ ಮೊದಲಿನಿಂದಲೂ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಕಾಂಗ್ರೆಸ್ ಶಾಸಕರು ಕೂಡ ಈ ಬಗ್ಗೆ ಧ್ವನಿ ಎತ್ತಿದ್ರು. ಅದ್ರ ಜೊತೆಗೇನೆ ವಿಪಕ್ಷದಲ್ಲಿರ್ತಕ್ಕಂಥ ನಾಯಕರುಗಳು ಕೂಡ ಮತ್ತೆ ಶಾಸಕರು ಕೂಡ ಈ ಬಗ್ಗೆ ಸಾಕಷ್ಟು ಒಂದು ವಾಗ್ದಾಳಿಯನ್ನು ಕೂಡ ಮಾಡಿರುವಂತದ್ದು. ಇಂದು ಕೂಡ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದಂತಹ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಸರ್ಕಾರದ ವಿರುದ್ಧ ಮತ್ತೊಮ್ಮೆ
ಕಿಡಿಕಾರಿರುವಂತದ್ದು. ಬೆಂಗಳೂರಲ್ಲಿ ಯಾರೇ ಒಬ್ರು ಮನೆ ಕಟ್ಬೇಕಂದ್ರೂ ಕೂಡ ಕರೆಂಟ್ ಬಿಲ್ ಕೊಡಲ್ಲ, ಕರೆಂಟ್ ಕೊಡಲ್ಲ, ನೀರು ಕೊಡಲ್ಲ. ಹಾಗಾಗಿ ಅದಕ್ಕೆ ಮನೆ ಕಟ್ಟೋಕ್ಕೂ ಮುಂಚೆನೆ ನೀವು ಸರ್ಕಾರಕ್ಕೆ ಕಪ್ಪ ಕಾಣಿಕೆಯನ್ನು ಕೊಡ್ಬೇಕು, ಆಗ ಮಾತ್ರ ನಿಮ್ಗೆ ಮನೆ ಕಟ್ಟೋಕೆ ಅವಕಾಶ ಸಿಗುತ್ತೆ ಅಂತಕ್ಕಂತ ವ್ಯಂಗ್ಯವನ್ನು ಕೂಡ ಆಡಿರುವಂತದ್ದು. ಅದ್ರ ಜೊತೆಗೇನೆ ಏನು ಈಗಾಗ್ಲೇ ಬಿಜೆಪಿ ನಾಯಕರುಗಳು ಕೂಡ ದೇಶಕ್ಕೆ ತುರ್ತು ಪರಿಸ್ಥಿತಿಯನ್ನು ಹೇರಿ 50 ವರ್ಷ ಆಗಿದೆ ಅಂತಕ್ಕಂತ ಹಿನ್ನೆಲೆಯಲ್ಲೂ ಕೂಡ ಒಂದಿಷ್ಟು ಕಾರ್ಯಕ್ರಮಗಳನ್ನು ಕೂಡ ಮಾಡ್ಕೊಂಡು ಬರ್ತಾ ಇರುವಂತದ್ದು. ಅದರ ವಿರುದ್ಧವೂ ಕೂಡ ಈಗಾಗಲೇ ಕಾಂಗ್ರೆಸ್ ನಾಯಕರುಗಳು ಕೂಡ ಸಾಕಷ್ಟು ಒಂದು ಕಿಡಿಕಾರಿರುವಂತದ್ದು. ಹಾಗಾಗಿ ಅದೇ ಒಂದು ಇಂದಿರಾ ಗಾಂಧಿ ಅವರ ಮಾದರಿಯಲ್ಲಿನೇ ಈಗ ಸದ್ಯ ಕಾಂಗ್ರೆಸ್ ಸರ್ಕಾರ ಪ್ರಸ್ತುತ ಏನು ರಾಜ್ಯದಲ್ಲಿದೆ ಆ ಒಂದು ಸರ್ಕಾರವು ಕೂಡ ನಡೆದುಕೊಳ್ತಾ ಇರುವಂತದ್ದು. ಸರ್ಕಾರದಲ್ಲಿ ನಡೀತಾ ಇರ್ತಕ್ಕಂಥ ಭ್ರಷ್ಟಾಚಾರಗಳಿರ್ಬೋದು, ಮತ್ತೆ ಒಂದಿಷ್ಟು ಪ್ರಕರಣಗಳಿರ್ಬೋದು, ಕಾಲ್ತುಳಿತ ಪ್ರಕರಣಗಳಿರ್ಬೋದು, ಈ ರೀತಿಯಾದಂತಹ ಅನೇಕ ಪ್ರಕರಣಗಳು ಕೂಡ ಸರ್ಕಾರದಲ್ಲಿ ನಡೀತಾ ಇದಾವೆ. ಅದ್ರ ಜೊತೆಗೇನೆ ಶಾಸಕರಿಗೆ ಅನುದಾನ ಕೊಡದೆ ಮತ್ತೆ ಈ ರೀತಿಯಾದಂತಹ ಅಭಿವೃದ್ಧಿ ಕಾರ್ಯಗಳಿಗೆ ಕುಂಠಿತ ಆಗ್ತಾ ಇರುವುದು ಕೂಡ ನೇರವಾಗಿ ಸರ್ಕಾರವೇ ಕಾರಣ. ಮುಂದಿನ ದಿನಗಳಲ್ಲೂ ಕೂಡ ಕರ್ನಾಟಕ ರಾಜ್ಯದಲ್ಲೂ ಕೂಡ ಇಂತಹ ತುರ್ತು ಪರಿಸ್ಥಿತಿಯನ್ನು ಕೂಡ ಹೇರುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ ಅಂತಕ್ಕಂತ ಒಂದು ಗಂಭೀರವಾದಂತಹ ಆರೋಪವನ್ನು ಕೂಡ ಮಾಡಿರುವಂತದ್ದು. ಈಗಾಗಲೇ ಸಾಕಷ್ಟು ಬಾರಿಯೂ ಕೂಡ ಸರ್ಕಾರದ ವಿರುದ್ಧ ಈ ರೀತಿಯಾದಂತಹ ಆರೋಪವನ್ನು ಕೂಡ ಪದೇ ಪದೇ ಮಾಡ್ಕೊಂಡು ಬರ್ತಾ ಇರುವಂತದ್ದು. ಅದಕ್ಕೆ ಪೂರಕವಾಗಿಯೂ ಕೂಡ ಸರ್ಕಾರದಲ್ಲಿ ಇರ್ತಕ್ಕಂಥ ಸರ್ಕಾರದ ಶಾಸಕರುಗಳು ಕೂಡ ಸಾಕಷ್ಟು ಒಂದು ಆರೋಪಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಕಾಮಗಾರಿಗಳಿಗೆ ಅನುದಾನ ಕೊಡ್ತಾ ಇಲ್ಲ, ಕ್ಷೇತ್ರಗಳಲ್ಲಿ ಚರಂಡಿಗಳ ಅಭಿವೃದ್ಧಿಗೂ ಕೂಡ ಕಾಸಿಲ್ಲ, ಯಾವುದೇ ರೀತಿಯಾದಂತಹ ಅನುದಾನ ನಮಗೆ ಸಿಗ್ತಾ ಇಲ್ಲ, ಕ್ಷೇತ್ರಗಳ ಜನಗಳ ಮುಂದೆ ನಮ್ಗೆ ಮುಖ ತೋರ್ಸಕ್ಕೂ ಕೂಡ ಆಗ್ತಾ ಇಲ್ಲ ಅಂತಕ್ಕಂಥ ಬೇಸರವನ್ನು ಕೂಡ ಸ್ವಪಕ್ಷದ ಶಾಸಕರುಗಳು ಕೂಡ ಹೇಳ್ಕೊಡ್ತಾ ಇರುವಂತದ್ದು. ಹಾಗಾಗಿ ಒಟ್ನಲ್ಲಿ ಕಾಂಗ್ರೆಸ್ನ ಈ ರೀತಿಯಾದಂತಹ ಒಂದರ ನಂತರ ಮತ್ತೆ ಪಕ್ಷದಲ್ಲಿರ್ತಕ್ಕಂಥ ಅಧಿಕಾರ ಹಂಚಿಕೆ ವಿಚಾರವಾಗಿ ಸಾಕಷ್ಟು ಗೊಂದಲಗಳು ಕೂಡ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಉಂಟಾಗಿರುವಂತದ್ದು. ಇದಕ್ಕೆ ಇವೆಲ್ಲ ಒಂದು ಕಾರಣಗಳಿಂದವೂ ಕೂಡ ವಿಪಕ್ಷಗಳಿಗೆ ಒಂದು ದೊಡ್ಡ ದೊಡ್ಡ ಅಸ್ತ್ರಗಳನ್ನೇ ಕೊಡ್ತಾ ಇದೆ ಅಂತಾನೆ ಹೇಳ್ಬೋದು. ಹಾಗಾಗಿ ಸರ್ಕಾರದ ಪ್ರತಿಯೊಂದು ನಿಲುವುಗಳಲ್ಲೂ ಮತ್ತೆ ಪ್ರತಿಯೊಂದು ವಿಚಾರಗಳಲ್ಲೂ ಕೂಡ ವಿಪಕ್ಷ ಸ್ಥಾನದಲ್ಲಿ ಇದ್ದಂತಹ ನಾಯಕರುಗಳು ಕೂಡ ಟೀಕೆ ಮಾಡುವ ಹಂತಕ್ಕೆ ಸಾಕಷ್ಟು ಒಂದು ತಲುಪ್ತಾ ಇರುವಂತದ್ದು. ಸುಕನ್ಯಾ, ರೇಣುಕಾ, ಇವಾಗ ಏನಂದ್ರೆ ರಾಜ್ಯ ಸರ್ಕಾರ ಪಂಚ ಗ್ಯಾರಂಟಿಗಳನ್ನ ಯೋಜನೆಯನ್ನ ಘೋಷಣೆ ಮಾಡಿತ್ತು ಎಲೆಕ್ಷನ್ ಟೈಮ್ ಅಲ್ಲಿ. ಅದಾದ ನಂತರ ಸ್ವಲ್ಪ ದಿನ ಗೃಹಲಕ್ಷ್ಮಿ ಆಗಿರ್ಬೋದು, ಕೆಲವೊಂದು ಯೋಜನೆಗಳ ಹಣಗಳು ಜನರಿಗೆ ವರ್ಗಾವಣೆ ಆಯ್ತು. ಆದ್ರೆ ಮೊನ್ನೆ DCM ಅವರು ಕೂಡ ನಾವೇನ್ ತಿಂಗಳ ಅಮೌಂಟ್ ಅನ್ನ ಹಾಕ್ತಿವಿ ಅಂತ ಹೇಳಿದ್ವಾ ಅನ್ನೋ ಹೇಳಿಕೆಯನ್ನ ಕೊಡ್ತಾರೆ. ಎಲ್ಲೋ ಒಂದ್ ಕಡೆ ಈ ಹೇಳಿಕೆ ಸರ್ಕಾರದಲ್ಲಿ ಬಡ್ಜೆಟ್ ಕಡಿಮೆ ಇದೆ ಅನ್ನೋದನ್ನ ಅಥವಾ ಕೊರತೆ ಇದೆ ಅನ್ನೋದನ್ನ ಎದ್ದು ಕಾಣಿಸ್ತಾ ಇದೆ ಅನ್ನೋ ಮಾಹಿತಿಯನ್ನ ಹುಟ್ಟಾಕ್ತಾ ಇರುವಂತದ್ದು. ಏನಿದೆ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳೋದಾದ್ರೆ? ಖಂಡಿತವಾಗ್ಲೂ ಸುಕನ್ಯಾ, ಏನು ಈಗಾಗ್ಲೇ ಪ್ರಮುಖವಾಗಿ ಗೃಹ ಜ್ಯೋತಿ ನೀಡುವಂತಹ ಸಂದರ್ಭದಲ್ಲಿ ಕೂಡ ಯಾವುದೇ ರೀತಿಯಾದಂತಹ ಷರತ್ತುಗಳನ್ನು ವಿಧಿಸಿರ್ಲಿಲ್ಲ. ಅದಾದ ನಂತರ BPL ಕಾರ್ಡು, ಆದಾಯ ತೆರಿಗೆ ಯಾರು ಅತಿ ಹೆಚ್ಚು ಕಟ್ತಾರೆ ಅಂತವ್ರಿಗೆ ಗ್ಯಾರಂಟಿಗಳು ಅನ್ವಯ ಆಗಲ್ಲ, ಅದ್ರಲ್ಲೂ ಕೂಡ ಪ್ರಮುಖವಾಗಿ ಗೃಹ ಜ್ಯೋತಿ ಅನ್ವಯ ಆಗಲ್ಲ ಅಂತಕ್ಕಂತ ಹೇಳಿಕೆಗಳನ್ನು ಕೂಡ ಸರ್ಕಾರದಲ್ಲಿ ಇರ್ತಕ್ಕಂಥ ನಾಯಕರು ಕೊಡ್ತಾ ಹೋದ್ರು. ಅದಾದ ನಂತರ ಗೃಹಲಕ್ಷ್ಮಿ ಪ್ರಮುಖವಾಗಿ ಏನು ಪ್ರತಿ ತಿಂಗಳು ಕೂಡ ಮಹಿಳೆಯರಿಗೆ 2,000 ಹಣವನ್ನು ಕೊಡ್ಲಾಗುತ್ತೆ ಅಂತಕ್ಕಂತ ಈ ಒಂದು ಗೃಹಲಕ್ಷ್ಮಿ ಒಂದು ಯೋಜನೆಯನ್ನು ಕೂಡ ಜಾರಿ ಮಾಡಿದ್ರು. ಅದು ಕೇವಲ 1-2 ತಿಂಗಳು ಮಾತ್ರ ಪ್ರತಿ ತಿಂಗಳು 2,000 ತಮ್ಮ ಒಂದು ಮಹಿಳೆಯರ ಖಾತೆಗೆ ಬರ್ತಾ ಇತ್ತು. ಆದ್ರೆ ಒಂದಿಷ್ಟು ಕಳೆದ ಒಂದು 6-7 ತಿಂಗಳಿಂದ ಕೂಡ ಪ್ರತಿ ತಿಂಗಳು ಯಾವ ಒಂದು ಮಹಿಳೆಗೂ ಕೂಡ ಈ ಒಂದು ಹಣ ತಲುಪ್ತಾ ಇಲ್ಲ. ಈಗ ಸದ್ಯಕ್ಕೂ ಕೂಡ 3-4 ತಿಂಗಳಿಂದ ಕೂಡ ಗೃಹಲಕ್ಷ್ಮಿ ಹಣ ತಲುಪ್ತಾ ಇಲ್ಲ ಅಂತಕ್ಕಂತ ಬೇಸರವನ್ನು ಕೂಡ ಎಲ್ಲಾ ಮಹಿಳೆಯರು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಸಚಿವರುಗಳು ಕೂಡ ಈಗಾಗಲೇ ಪ್ರತಿಕ್ರಿಯೆಯನ್ನು ಕೂಡ ಕೊಡ್ತಾ ಇರುವಂತದ್ದು. ಈ ಹಿಂದೆಯೂ ಕೂಡ ಪ್ರತಿ ತಿಂಗಳು 2,000 ಕೊಡ್ತೀವಿ ಅಂತಕ್ಕಂತ ಭರವಸೆಯನ್ನು ಕೊಟ್ಟಿದ್ರು. ಆದ್ರೆ ಇದೀಗ ಎಲ್ಲ ಸರ್ಕಾರದಲ್ಲಿ ಇರ್ತಕ್ಕಂಥ ಸಚಿವರೇ ಹೇಳ್ತಾ ಇದ್ದಾರೆ, ನಾವು ಪ್ರತಿ ತಿಂಗಳು ಕೂಡ 2,000ವನ್ನು ಕೊಡ್ತೀವಿ ಅಂತ ಹೇಳಿದ್ವಾ, ಒಟ್ಟಿನಲ್ಲಿ ಕೊಟ್ಟೇ ಕೊಡ್ತೀವಿ, ಅದು ಒಂದು 3 ತಿಂಗಳು ಹಾಕ್ಬೋದು ಅಥವಾ 4 ತಿಂಗಳು ಹಾಕ್ಬೋದು, ಒಟ್ಟಿನಲ್ಲಿ ಹಣವನ್ನು ಕೊಟ್ಟೇ ಕೊಡ್ತೀವಿ ಅಂತಕ್ಕಂಥ ಸಬೂಬನ್ನು ಕೂಡ ಸರ್ಕಾರದಲ್ಲಿ ಇರ್ತಕ್ಕಂಥ ಸಚಿವರುಗಳು ಕೂಡ ಹೇಳ್ತಾ ಇರುವಂತದ್ದು. ಅದ್ರ ಜೊತೆಗೆ ಯುವ ನಿಧಿಗೆ ಸಂಬಂಧಪಟ್ಟಂತೆ ಅಲ್ಲಿಯೂ ಕೂಡ ಯಾವುದೇ ರೀತಿಯಾದಂತಹ ಚುನಾವಣೆಗೂ ಮುನ್ನ ಷರತ್ತುಗಳನ್ನ ವಿಧಿಸಿರ್ಲಿಲ್ಲ. ಚುನಾವಣೆಯ ನಂತರ ಒಂದಿಷ್ಟು ಷರತ್ತುಗಳನ್ನು ಕೂಡ ಈ ಒಂದು ಯುವ ನಿಧಿಗೂ ಕೂಡ ವಿಧಿಸಿರುವಂತದ್ದು. ಎಲ್ಲ ಒಂದ್ ಕಡೆ ಸಾರ್ವಜನಿಕರ ಒಂದು ಆಕ್ರೋಶಕ್ಕೂ ಕೂಡ ಪ್ರಸ್ತುತ ಸರ್ಕಾರ ಗುರಿಯಾಗಿರುವಂತದ್ದು. ಅದ್ರ ಜೊತೆಗೇನೆ ವಿಪಕ್ಷಗಳ ಟೀಕೆಯನ್ನು ಕೂಡ ಎದುರಿಸುವ ಒಂದು ಪರಿಸ್ಥಿತಿಗೆ ಪ್ರಸ್ತುತ ಕರ್ನಾಟಕ ಸರ್ಕಾರವು ಕೂಡ ಎದುರಿಸುವಂತ ಪರಿಸ್ಥಿತಿಗೆ ಸಿಲುಕಿರುವಂತದ್ದು. ಹಾಗಾಗಿ ವಿಪಕ್ಷದಲ್ಲಿ ಇರ್ತಕ್ಕಂತ ನಾಯಕರುಗಳು ಕೂಡ ಇದರ ವಿರುದ್ಧ ಸಾಕಷ್ಟು ಒಂದು ಹೋರಾಟಗಳನ್ನು ಕೂಡ ಮಾಡಿರುವಂತದ್ದು, ಪ್ರತಿಭಟನೆಯನ್ನು ಕೂಡ ಮಾಡಿರುವಂತದ್ದು. ಸುಳ್ಳು ಭರವಸೆಗಳನ್ನು ಕೊಟ್ಟು ಮತ್ತೆ ಜನರಿಗೆ ಚುನಾವಣಾ ಸಂದರ್ಭದಲ್ಲಿ ಮೋಸ ಮಾಡಲಾಗಿದೆ, ಅವರ ಒಂದಿಷ್ಟು ತೆರಿಗೆ, ಅದರಲ್ಲೂ ಕೂಡ ಪ್ರಮುಖವಾಗಿ ಏನು 5 ಗ್ಯಾರಂಟಿಗಳನ್ನು ಕೊಟ್ಟಿದೀವಿ ಅಂತೇಳಿ ಸರ್ಕಾರ ಹೇಳ್ಕೊತಾ ಇದೆ. ಮತ್ತೊಂದ್ ಕಡೆ
ತೆರಿಗೆಯ ಮೂಲಕ ಆ ಒಂದು 5 ಗ್ಯಾರಂಟಿಗೆ ಕೊಟ್ಟಿರ್ತಕ್ಕಂಥ ಅನುದಾನವನ್ನು ವಸೂಲಿ ಮಾಡ್ತಾ ಇದೆ. ಅದಕ್ಕೂ ಗ್ಯಾರಂಟಿಗೆ ಕೊಟ್ಟದ್ದಕ್ಕಿಂತ ದುಪ್ಪಟ್ಟು ಹಣವನ್ನು ಜನರಿಂದ ವಸೂಲಿ ಮಾಡ್ತಾ ಇದೆ ಅಂತಕ್ಕಂಥ ಆರೋಪವನ್ನು ಕೂಡ ವಿಪಕ್ಷಗಳು ಮಾಡಿದ್ರು. ಅದ್ರ ಜೊತೆಗೆ ಸಾರ್ವಜನಿಕರು ಕೂಡ ಪ್ರಸ್ತುತ ಸರ್ಕಾರದ ವಿರುದ್ಧ ಸಾಕಷ್ಟು ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಎಲ್ಲ ಒಂದ್ ಕಡೆ ಗ್ಯಾರಂಟಿಗಳನ್ನು ನಿಲ್ಲಿಸಿ ಅಂತಕ್ಕಂಥ ಹೇಳಿಕೆಗಳನ್ನು ಕೂಡ ಸಾರ್ವಜನಿಕರು ಕೊಡ್ತಾ ಇರುವಂತದ್ದು. ಅದ್ರ ಜೊತೆಗೆ ತಮ್ಮಲ್ಲಿ ಇರ್ತಕ್ಕಂಥ ಸಚಿವರುಗಳು ಕೂಡ ಪ್ರಮುಖವಾಗಿ ರಾಯರೆಡ್ಡಿ ಅವರೇ ಹೇಳಿರುವಂತದ್ದು, ಮುಂದಿನ ವರ್ಷ ಗ್ಯಾರಂಟಿಯನ್ನು ಮರುಪರಿಶೀಲನೆ ಮಾಡಬೇಕಾಗುತ್ತೆ, ಸರ್ಕಾರದ ಬಳಿ ಹಣ ಇಲ್ಲ ಅಂತಕ್ಕಂಥ ಮಾತುಗಳನ್ನ ತಮ್ಮದೇ ಸಚಿವರು ಕೂಡ ಹೇಳ್ತಾ ಇರುವಂತದ್ದು. ಪ್ರಮುಖವಾಗಿ ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರು ಕೂಡ ತುಮಕೂರಿನಲ್ಲಿ ನಡೆದಂತಹ ಒಂದು ಸಮಾರಂಭದಲ್ಲೂ ಕೂಡ ಸರ್ಕಾರದ ಬಳಿ ಹಣ ಇಲ್ಲ ಅಂತಕ್ಕಂಥ ಹೇಳಿಕೆಯನ್ನು ಕೂಡ ಸಮಾರಂಭದಲ್ಲಿ ಕೂಡ ಕೊಡ್ತಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಇವರೆಲ್ಲರ ಹೇಳಿಕೆಯನ್ನು ಗಮನಿಸ್ತಾ ಹೋದ್ರೆ ನಿಜಕ್ಕೂ ಕೂಡ ಸರ್ಕಾರದಲ್ಲಿ ಅನುದಾನದ ಕೊರತೆ ಇದೆಯಾ, ಶಾಸಕರಿಗೆ ಅನುದಾನ ಕೊಡ್ಲಿಕ್ಕೆ ಸರ್ಕಾರ ವಿಫಲ ಆಗ್ತಾ ಇದೆಯಾ, ಅದ್ರ ಜೊತೆಗೇನೆ 5 ಗ್ಯಾರಂಟಿ ಘೋಷಣೆ ಮಾಡಿತ್ತು, ಇದಕ್ಕೂ ಕೂಡ ಹಣವನ್ನು ಮೀಸಲಿಡ್ಲಿಕ್ಕೆ ಎಲ್ಲೋ ಒಂದ್ ಕಡೆ ಸರ್ಕಾರ ವಿಫಲ ಆಗ್ತಾ ಇದೆಯಾ, ದಿವಾಳಿಯತ್ತ ರಾಜ್ಯ ಸರ್ಕಾರ ಸಾಕ್ತಾ ಇದೆಯಾ ಅಂತಕ್ಕಂಥ ಅನುಮಾನಗಳು ಕೂಡ ಸಾಕಷ್ಟು ಹುಟ್ತಾ ಇರುವಂತದ್ದು ಸುಕನ್ಯಾ. ಓಕೆ, ಧನ್ಯವಾದಗಳು ರೇಣುಕಾ ಹೆಚ್ಚಿನ ಮಾಹಿತಿಗಾಗಿ. ಏನು ಸರ್ಕಾರದ ಕೆಲವೊಂದಷ್ಟು ಸಚಿವರು ಕೊಡ್ತಾ ಇದ್ದಾರೆ ಹೇಳಿಕೆ, ಎಲ್ಲೋ ಒಂದ್ ಕಡೆ ಆ ಹೇಳಿಕೆಯಿಂದ ವಿಪಕ್ಷದವ್ರಿಗೂ ಕೂಡ ಒಂದು ರೀತಿಯಾದಂಥ ಒಳ್ಳೆ ರೀತಿ ಆಗ್ತಾ ಇದೆ. ಯಾಕಂತ ಅಂದ್ರೆ ಟೀಕೆಗಳನ್ನ ಮಾಡ್ಲಿಕ್ಕೆ ಅವರೇ ವಿಷಯವನ್ನ ಕೊಡ್ತಾ ಇದ್ದಾರೆ. ಈಗ ಫಾರ್ ಎಕ್ಸಾಂಪಲ್ DCM ಅವರು ಹೇಳ್ದ ಹಾಗೆ ಏನು ನಾವು ತಿಂಗಳ ಅಮೌಂಟ್ ಕೊಡ್ತೀವ ಗೃಹಲಕ್ಷ್ಮಿ, ಯಾವಾಗ್ಲೂ ಒಮ್ಮೆ ಕೊಡ್ತೀವಿ, 3 ತಿಂಗಳಾಗ್ಬೋದು 4 ತಿಂಗಳಾಗ್ಬೋದು ಅಂತ ಹೇಳಿದ್ರು. ಹಾಗಾಗಿ ವಿಪಕ್ಷದವರು ಈ ರೀತಿಯಾದಂಥ ಟೀಕೆಗಳನ್ನ ಮಾಡ್ತಿದ್ದಾರೆ.